ಹಲೋ ಗುಡ್ ಆನ್ಸಿ ಫ್ರೆಂಡ್ಸ್. ನಾವು ಇಲ್ಲಿ ಯಲ್ಲಮ್ಮವಾಡಿಯಲ್ಲಿ ಬಂದಿದ್ದೀವಿ. ಯಲ್ಲಮ್ಮವಾಡಿಯಲ್ಲಿ ಬಂದಿದ್ದೀವಿ. ನಾವು ಇನ್ನೂ ಕೊಟ್ಟಿದ್ದೀವಿ ಆಗ್ರೋ ಗ್ರೋತ್ ಬೂಸ್ಟರ್ ಆ್ಯಕ್ಟಿವೇಟರ್, ನಮ್ಮ IMCದು ಪ್ರಾಡಕ್ಟ್ ಅಗ್ರಿಕಲ್ಚರ್ ಸಂಬಂಧ. ಇದರದ್ದು ರಿಸಲ್ಟ್ ಅವ್ರ ಬಾಯಿಂದ ಕೇಳೋಣ. ಸರ್, ನಿಮ್ಮ ಹೆಸರು ಹೇಳಿ, ಊರು ಹೇಳಿ. ನಮಸ್ಕಾರ ರೀ. ನಾವು ಯಲ್ಲಮ್ಮವಾಡಿ ರೀ, ಅಲ್ಲಾದಿನ್ ನಬಿ ಸಾಬ್ ಕೋರ್ಬು. ನಾವು ವರ್ಷ ಔಷಧ ಹೊಡಿತಿದ್ದೀವಿ ರೀ. ಆದ್ರೆ ಈ ಸಲ ನಾವು 2 ಸಲ ಡ್ರಿಚಿಂಗ್ ಮಾಡೀವಿ ರೀ, 2 ಸಲ ನಾವು ಸ್ಪ್ರೇ ಮಾಡೀವಿ ರೀ. ಭಾಳ ಔಷಧ ಖರ್ಚು ಭಾಳ ಕಡಿಮೆ ಆಗಿದೆ ರೀ. ಮತ್ತು ರೀ ಫುಲ್ ರಿಸಲ್ಟ್ ಐತೆ ರೀ. ನಮ್ದು ಏನು ರೋಗ ಇಲ್ಲ, ಏನಿಲ್ಲ. ತ್ರಿಪ್ಸ ಆಗಲಿ, ದವನಿ ಆಗಲಿ, ಏನೂ ಇಲ್ಲ ರೀ. ಯಾವ್ದು ಔಷಧ ಯೂಸ್ ಮಾಡಿದಿರಿ ಸ್ವಲ್ಪ ತೋರಿಸ್ತೀರಿ? ಹಾಂ ರೀ, ಒಂದು ಆಗ್ರೋ. ಇದು IMC ಆಗ್ರೋ ಗ್ರೋತ್ ಬೂಸ್ಟರ್, IMC ಆಗ್ರೋ ಆ್ಯಕ್ಟಿವೇಟರ್ ಮತ್ತು ತುಳಸಿ. ಸರ್, ನೀವು ಇದು ಹೇಗೆ ಎಷ್ಟು ದಿವಸಿಗೆ ಒಮ್ಮೆ ಡ್ರಿಪ್ದಾಗ ಬಿಟ್ರಿ ಮತ್ತು ಸ್ಪ್ರೇ ಹೇಗೆ ಮಾಡಿದಿರಿ ಸ್ವಲ್ಪ? ಸರ್ ನಾವು 1 ತಿಂಗಳಿಗೊಮ್ಮೆ ಮಾಡೀವಿ ರೀ ಸರ್. ಡ್ರಿಪ್ಪಿಗೆ ಬಿಟ್ಟಿವಿ ರೀ. ಹಾಂ ರೀ. ಮತ್ತು ಸ್ಪ್ರೇ 20 ದಿವ್ಸಕ್ಕೊಮ್ಮೆ ಮಾಡೀವಿ ರೀ. ಈಗ ಎಷ್ಟು ಸಲ ಆಗಿತ್ತು ರೀ? ಹಿಂಗೆ 2 ಸಲ ಆಗೈತೆ ರೀ ಸರ್. 2 ಸಲ ಆಗಿತ್ತು. ಈಗ ನೀವು ಮೊದಲೇನು ತೊಗೋತಿದ್ರಿ ನಿಮ್ಮ ಕೆಮಿಕಲ್ದು ಔಷಧಿ, ಅದ್ರ ಕೂಡ ಇದು ತೊಗೊಳ್ಳೋಣ, ನಿಮಗೆ ಡಿಫ್ರೆನ್ಸ್ ಏನು ಅನ್ಸೈತ್ರಿ? ಅಂದರೆ ಎಲಿ ಒಳಗೆ ನಿಮ್ಮ ಬಳ್ಳಿ ಇದು ಹೊಡಿಯೋದು ಒಳಗೆ ಏನು ಡಿಫ್ರೆನ್ಸ್ ನಿಮ್ಗೆ ಅನ್ಸೈತ್ರಿ? ಡಿಫ್ರೆನ್ಸ್ ಆಗೈತೆ ರೀ ಸರ್. ಏನು ರೋಗಿಲ್ಲ, ಏನಿಲ್ಲ ರೀ. ಕಲರ್ ಪೂರ ಕರ್ಗಾಗೈತೆ ರೀ ಸರ್. ಕರ್ಗಾಗಿದೆ ರೀ. ಮತ್ತು ರೋಗ ಅನ್ನೋದು ಏನೂ ಇಲ್ಲ ರೀ ಸರ್. ಮತ್ತು ಇದು ಗ್ರೋತ್ ರೇಷಿಯೋ ಅಂದ್ರೆ ಬೆಳವಣಿಗೆ ಜಾಸ್ತಿ ಆಗೈತೆ ರೀ. ಭಾಳ ಫಾಸ್ಟ್ ಆಯ್ತು ರೀ. ಹಾಂ, ನಮ್ಮದು ಸಬ್ಕಿನ 1-2 ಹಾಕಿದ್ರಿ ಸರ. ಈಗ 3 ಸಬ್ಕಿನ ಆಗ್ಯದ ರೀ ಪೂರ. ಅಷ್ಟು ಪೀಡ್ಲೆ ಮಾತು ವ್ಯೂವರ್ಸ್ಗೆ ತೋರಿಸ್ತೀರಿ, ಇಲ್ಲಿ ಜೂಮ್ ಮಾಡಿ ತೋರಿಸ್ತಾರೆ ಅವ್ರ. ನೀವು ಇದು ಹಿಡ್ಕೊಳ್ಳಿ, ನಮಗೆ ಔಷಧ ಕೊಡಿ. ಸ್ವಲ್ಪ ಏನು ಡಿಫ್ರೆನ್ಸ್ ಆಗಿತ್ತು ಅನ್ನೋದ ಅಲ್ಲಿ ಸ್ವಲ್ಪ ನೀವು ತೋರಿಸ್ರಿ ಸರ್. ಜೂಮ್ ಕರೋ ಸರ್. ಇದು ಸಬ್ಕಿನ ನಮ್ಮ 2 ಸಬ್ಕಿನಕ್ಕೆ ಮಟ್ಟ ಹಾಕಿತ್ರಿ ಸರ್. ಎಷ್ಟೋ ನಾನು ಔಷಧ ಹೊಡೆದ್ರು ರೀ. ಈ 3 ಸಬ್ಕಿನ ಆಗ್ಯಾವ ರೀ ಸರ್. ಹಾಂ, ಈ ಔಷಧ ರೀ. ಓಕೆ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಿ ಈ ದ್ರಾಕ್ಷಿ ಫಳದಲ್ಲಿ ನಾವು ಒಂದು IMC ಆಗ್ರೋ ಗ್ರೋತ್ ಬೂಸ್ಟರ್ದ ರಿಸಲ್ಟನ್ನು. ಇನ್ನಾದರೂ ಇದಕ್ಕೆ ಗ್ರೋತ್ ಬರಲಿಕ್ಕೆ ಇನ್ನೂ ಭಾಳ ಟೈಮ್ ಇದೆ. ಈಗ ಜಸ್ಟ್ 1-1.5 ತಿಂಗಳಾಗಿದೆ. ಇಲ್ಲಿಂದ ಸ್ಟಾರ್ಟ್ ಇದೆ. ನಾವು ಮತ್ತೆ ವಿಡಿಯೋ ಮಾಡೋಣ, ಇದರದ ಫ್ರೂಟ್ಸ್ ಬರೋಣ. ಥ್ಯಾಂಕ್ ಯು. ಗುಡ್ IMC.